Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಸತ್ಯ ಏನು ಗೊತ್ತಾ, ನಾನು ರಾಮ್ನ ಇಷ್ಟಪಡ್ತಿದ್ದೀನಿ, ರಾಮ್ ನನ್ನನ್ನ ಇಷ್ಟಪಡ್ತಿದ್ದಾರೆ. ಹೀಗಿದ್ಮೇಲೆ ತ್ಯಾಗ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅದು ಕಾಮನ್ ಸೆನ್ಸ್ ಅಲ್ವಾ? ನೀವು ಆಗ್ಲೇ ಏನೋ ಹೇಳ್ತಾ ಇದ್ರಿ, ನಾನು ಅವಕಾಶನ ಬಳಸ್ಕೊಂಡೆ, ನಿನ್ನ ಪ್ರೀತಿನ ಕಿತ್ಕೊಂಡೆ ಅಂತ. ಪ್ರೀತಿಸೋ ಜೊತೆ ಇರಬೇಕು ಅಂದರೆ ಅದು ಅವಕಾಶ ಅಲ್ಲ, ಋಣಾನುಬಂಧ. ಪ್ರೀತಿನ ಕಿತ್ಕೊಳ್ಳೋಕ್ಕೆ ಅದು ಯಾವ ತಿಂಡಿನೂ ಅಲ್ಲ ಚಾಂದ್ನಿ ಅವರೇ, ಒಂದು ಭಾವನೆ. ಅದು ಮ್ಯೂಚುವಲ್ ಆಗಿ ಇಬ್ಬರಲ್ಲೂ ಬರಬೇಕು. ನಮ್ಮಲ್ಲಿ ಅದಿತ್ತು, ಹೇಳ್ಕೊಂಡ್ವಿ, ಒಂದಾಗಿ ಬಾಳಕ್ಕೆ ನಿರ್ಧಾರ ಮಾಡಿದ್ದೀವಿ ಅಷ್ಟೇ. ನಾನೀಗೇನೋ ತಪ್ಪಾಗಿ ಮಾತಾಡಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ಅನ್ಸಿದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ರಾಮ್ ಪ್ರೀತಿಸ್ತಾ ಇರೋದು ನನ್ನನ್ನ, ನಿಮ್ಮನ್ನಲ್ಲ. ಇದು ಚೆನ್ನಾಗಿರೋದು ಅಂತಂದ್ರೆ ವೆರಿ ಗುಡ್ ಸೀತಾ. ಇನ್ನು ನಾನು ಯಾವ ವಿಷಯದ ಬಗ್ಗೆನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುಡ್, ಐ ಲೈಕ್ ದಿಸ್ ಕರೇಜ್ ಸೀತಾ. ಈಗ ಆಟಕ್ಕೊಂದು ಮಜಾ ಬಂದಿದೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತು ಮಾಡಿಸ್ತೀನಿ. ಓ ಸೀತಾ, ಸಿಹಿಗೋಸ್ಕರ ಹಾಲು ಆರಿಸ್ತಾ ಇದ್ದೆ. ಹೇಗಿದ್ರು ನೀನೇ ಬಂದಿಲ್ಲ, ಅವಳು ಮಲ್ಕೊಂಡಿದ್ದಾಳೆ, ಎಬ್ಬಸ್ ಕುಡಿಸ್ಬಿಡಮ್ಮ. ಮಲಗಿದಾಳ? ಯಾಕಮ್ಮ, ಹುಷಾರಿಲ್ವಾ ಅವಳಿಗೆ? ಹುಷಾರಾಗೇ ಇದ್ದಾಳಮ್ಮ, ಜ್ವರ ಗಿರ ಏನೂ ಇಲ್ಲ. ಯಾಕೋ ಬಂದಾಗಿಂದ ಸಪ್ಪಾಗಿದ್ದಾಳೆ. ನಾನು ಹೇಗೇಗೋ ಮಾಡಿ ಕೇಳಿದೆ, ಆದರೆ ಅವಳು ಏನೂ ಹೇಳಲಿಲ್ಲ. ಅವಳಾಯ್ತು ಅದೇನೋ ಡ್ರಾಯಿಂಗ್ ಬರಿತಾ ಕೂತಿದ್ಲು. ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾಳ ಸಿಹಿ? ಯಾವ ವಿಷಯಮ್ಮ? ಏನು ಸಮಸ್ಯೆ? ಈ ವಿಷಯನೇ ಮಾತ್ರ ಹೇಳಲೇಬೇಕು ಅಮ್ಮ. ಸಿಹಿಗೆ ಇನ್ನ ವಿಷಯ ಸರಿಯಾಗಿ ತಿಳಿಸಿಲ್ಲ ಅಂತ ನಾನು ಸುಮ್ಮನಿದ್ದೆ. ಅಂಥದ್ದೇನಾಯ್ತಮ್ಮ? ಅಮ್ಮ, ನೀವು ಭಯ ಪಡೋವಂಥದ್ದು ಏನಿಲ್ಲ, ಖುಷಿ ಪಡೋವಂಥ ವಿಷಯನೇ. ಅಪರೂಪಕ್ಕೆ ಒಳ್ಳೆ ಸುದ್ದಿ ಹಂಚ್ಕೋತಾ ಇದ್ದೀನಿ. ಅಮ್ಮ, ಅದು ನಾನು ಮತ್ತೆ ರಾಮ್ ಹೌದಾ ಅಮ್ಮ? ಆ ಭಗವಂತ ನಾನು ಅನ್ಕೊಂಡಿದ್ದನ್ನ ನಿಜಾನೇ ಮಾಡಿಬಿಟ್ಟ. ನನಗೂ ಎಷ್ಟು ಸಲ ಅನಿಸಿದೆ, ರಾಮ್ ನಿನ್ನ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದರೆ ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತಿತ್ತು, ಹೇಳೋಕ್ಕೆ ಆಗಲಿಲ್ಲ. ರಾಮ್ ನಿನಗೆ ಒಳ್ಳೆ ಜೋಡಿ ಆಗ್ತಾನೆ, ತುಂಬ ಒಳ್ಳೆ ಹುಡುಗ. ಸಿಹಿಗೆ ತಂದೆ ಪ್ರೀತಿ ಕೊಡ್ತಾನೆ, ನಿಮ್ಮಿಬ್ರು ತುಂಬ ಚೆನ್ನಾಗಿ ನೋಡ್ಕೋತಾನಮ್ಮ. ನನಗಿಷ್ಟು ಸಾಕು. ಈ ವಿಷಯ ಕೇಳಿದ್ರೆ ನಿಮ್ಮಪ್ಪ ಕುಣಿದಾಡ್ಬಿಡ್ತಾರೆ. ತಡಿ, ಹೋಗಿ ಸಕ್ಕರೆ ತಗೊಂಡು ಬರ್ತೀನಿ, ನಿನ್ನ ಬಾಯಿನ ಸಿಹಿ ಮಾಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.